ಸಾಮಾನ್ಯವಾಗಿ ಎಲ್ಲರೂ ಗೌರಿ ಹಬ್ಬವನ್ನು ಮನೆಗಳಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಹೇಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷ ಸಮಯದಲ್ಲಿ ಮಾಡುವ ಹಬ್ಬನ ಗೌರಿ ಹಬ್ಬ ಅಂತ ಕರಿತೀವಿ. ಗೌರಿ ಹಬ್ಬದ ದಿನ ಕೈಲಾಸದಿಂದ ಗೌರಿ ಭೂಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಈ ಸಮಯದಲ್ಲಿ ಗೌರಿನ ತವ್ರ ಮನೆಗೆ ಕರೆದು ಮಗುನ ಜೊತೆ ಕಳಿಸ್ಕೊಡೋದೇ ಈ ಹಬ್ಬದ ವಿಶೇಷತೆ ಆಗಿರುತ್ತೆ. ಅಲ್ಲದೆ ಈ ಹಬ್ಬನ ಹೆಂಗಸರು ತಮ್ಮ ಸೌಭಾಗ್ಯಕ್ಕಾಗಿ ಗಂಡನ ಒಳ್ಳೆಯದಾಗಲಿ ಅಂತ ಆಚರಿಸ್ತಾರೆ. ಈ ದಿನ ಗೌರಿ ಶಿವಲಿಂಗ ಮಾಡಿ ಪೂಜೆ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳಿದಾಗ ಗೌರಿ ಹೇಳ್ತಾರಂತೆ, ನೀನೇ ನನ್ನ ಮದುವೆ ಆಗಬೇಕು ಅಂತ. ಅದಕ್ಕೆ ಮದುವೆ ಆಗಿರೋ ಹೆಂಗಸರು ಈ ಹಬ್ಬನ ಆಚರಿಸ್ತಾರೆ. ಹರಿತಿರೋ ನೀರು ಪ್ರಕೃತಿಯ ಸಂಕೇತ. ಗಂಗೆ ಗೌರಿ ಇಬ್ಬರು ಮದುವೆಗೆ ಮುಂಚೆ ಒಳ್ಳೆ ಸ್ನೇಹಿತೆಯರಾಗಿದ್ರಂತೆ. ಶಿವನ ನೆನೆಸ್ಕೊಂಡು ಗಂಗೆನ ಪೂಜೆ ಮಾಡ್ತಿದ್ರಂತೆ ಇಬ್ರು. ಅದಕ್ಕೆ ಗೌರಿ ಹಬ್ಬನ ಹರಿಯುವ ನೀರಿನ ದಡದಲ್ಲಿ ಪೂರ್ವ ದಿಕ್ಕಿಗೆ ನಿಂತು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ಥರ ನಾವು ಕೂಡ ತುಂಬ ಹಿಂದಿನಿಂದನೂ ನಡ್ಸ್ಕೊಂಡು ಬಂದಿದ್ದೀವಿ. ನಮ್ಮ ಊರಿನಲ್ಲಿ ನಮ್ಮ ಫ್ಯಾಮಿಲಿಯವರು ಇದೇ ಥರ ಮಾಡ್ತಿರೋದು. ತುಂಬ ಹಳೆ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡಿಕೊಂಡು ಗೌರಿ ದಾರವನ್ನು ತಯಾರು ಮಾಡಿಕೊಂಡು ನದಿ ದಡಕ್ಕೆ ಬರ್ತೀವಿ. ಅದು ಮುಸ್ಸಂಜೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಾವು ಈ ಪೂಜೆಯನ್ನು ಪ್ರತಿ ವರ್ಷವೂ ನಡ್ಸ್ಕೊಂಡು ಬಂದಿದ್ದೀವಿ. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲ ಪೂಜಾ ಸಾಮಗ್ರಿಗಳು ಮತ್ತು ಬಾಗ್ನಕ್ಕೋಸ್ಕರ ಗೌರಿ ಬಾಗ್ನಕ್ಕೋಸ್ಕರ ತಟ್ಟೆಗಳನ್ನು ತಯಾರು ಮಾಡಿಕೊಂಡು ನದಿ ದಡಕ್ಕೆ ಮುಸ್ಸಂಜೆ ವೇಳೆಯಲ್ಲಿ ತೊಗೊಂಡು ಬರ್ತೀವಿ. ಅದನ್ನು ಬೆಳಿಗ್ಗೆನೂ ಕೂಡ ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ. ಸಾಮಾನ್ಯವಾಗಿ ಹಿಂದಿನಿಂದಲೂ ನಮ್ಮ ಊರಲ್ಲಿ ಮುಸ್ಸಂಜೆ ಟೈಮಲ್ಲೇ ಮಾಡ್ತಿರೋದ್ರಿಂದ ಹಾಗೆ ಮಾಡ್ತೀವಿ. ಅದನ್ನು ತೊಗೊಂಡು ಬಂದು ಪೂರ್ವ ದಿಕ್ಕಿಗೆ ನಿಂತು ಅದನ್ನು ಕ್ಲೀನಾಗಿ ಎಲ್ಲನೂ ತೊಳೆದು, ಯಾಕೆಂದರೆ ಅಲ್ಲಿ ಎಲ್ಲ ಓಡಾಡಿರ್ತಾರೆ, ಸೊ ಹಂಗಾಗಿ ತೊಳೆದ್ಬಿಟ್ಟು ಹರಿತಿರುವ ನೀರಲ್ಲಿ ಅದು ತಟ್ಟೆಯಿಂದ ಮಣ್ಣನ್ನು ತೆಗೆದು ಆ ದಡದಲ್ಲಿ ಹಾಕಿ ನೆಕ್ಸ್ಟು 3 ಕಲ್ಲುಗಳನ್ನು ಇಟ್ಟು 3 ಕಲ್ಲುಗಳನ್ನು ತೊಳೆದು ಕ್ಲೀನಾಗಿ ಇಟ್ಟು ಅದನ್ನು ಶಿವಲಿಂಗ ಅಂತ ಕರಿತೀವಿ. ಹೇಗೆ ಗೌರಿ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ಲೋ ಅದೇ ರೀತಿ ಇಲ್ಲಿ 3 ಕಲ್ಲುಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. 3 ಕಲ್ಲುಗಳನ್ನು ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಬಳೆ, ಹೂವು ಮತ್ತು ಗೌರಿ ಬಾಗ್ನ ಮತ್ತು ಹಣ್ಣುಗಳು, ಕಟ್ ಮಾಡಿರುವಂಥ ಹಣ್ಣುಗಳು ಮತ್ತು ಎಲೆ, ಅಡಿಕೆ ಮತ್ತು ಗೌರಿ ದಾರ ಎಲ್ಲನೂ ನಾವು ಅಲ್ಲಿ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಬಿಟ್ಟು ಅಲಂಕಾರ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತೀವಿ. ಪೂಜೆಯನ್ನು ಮಾಡಿ ಪ್ರತಿಯೊಬ್ಬ ಮುತ್ತೈದೆಯೂ ಕೂಡ ಪೂಜೆಯನ್ನು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಅಲ್ಲಿ 3 ಜನ ಸೇರಿಕೊಂಡು ಪೂಜೆಯನ್ನು ಮಾಡ್ತಾರೆ. ನಂತರ ಅವರು ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಬ್ಬ ಮುತ್ತೈದೆಯೂ ಕೂಡ ಗೌರಿಗೆ ಪೂಜೆಯನ್ನು ಮಾಡ್ತಾರೆ. ನಾವು ಹೇಗೆ ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ, ಗಂಧದ ಕಡ್ಡಿ ಬೆಳಗ್ತೀವಿ, ನೆಕ್ಸ್ಟು ಕರ್ಪೂರ ಹಚ್ಚಿ ಪೂಜೆಯನ್ನು ಮಾಡ್ತೀವಿ, ಅದೇ ಥರ ಇಲ್ಲೂ ಕೂಡ ನಾವು ಕ್ಲೀನಾಗಿ ಪೂಜೆಯನ್ನು ಮಾಡಿ ಗಂಗೆ ಗೌರಿ ಇಬ್ರಿಗೂ ಕೂಡ ಸರಿ ಸಮಾನವಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ಏಕೆ ಗಂಗೆಗೆ ನಾವು ಅರಿಶಿನ ಕುಂಕುಮ ಹೂವು ಎಲೆ ಎಲ್ಲನೂ ಹಾಕ್ತೀವಿ, ಆದರೆ ಅಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕಾಗಲ್ಲ ನೋಡಿ. ಸೊ ಹಂಗಾಗಿ ನಾವು ಗಂಗೆಗೂ ಸಹ ಹಾಗೆ ಪೂಜೆ ಮಾಡ್ತೀವಿ. ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕ್ಬಿಟ್ಟು ಗಂಗೆಗೂ ಕೂಡ ಪೂಜೆಯನ್ನು ಮಾಡ್ತೀವಿ. ಈ ರೀತಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮುತ್ತೈದೆ ಎಲ್ಲ ಪೂಜೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾರೆ. ಬಂದು ಮಕ್ಕಳುಗಳು ಸಹ ಪೂಜೆಯನ್ನು ಮಾಡ್ತಾರೆ. ಗಂಡ ಹೆಂಡತಿ ಜೊತೆಲೇ ನಿಂತು ಕೂಡ ಪೂಜೆ ಮಾಡ್ತಾರೆ. ನಂತರ ಪೂಜೆ ಎಲ್ಲ ಮುಗ್ದು ಆದಮೇಲೆ ಆ ಗೌರಿ ದಾರವನ್ನು ಒಬ್ರಿಗೆ ಒಬ್ಬರು ಅಂದರೆ ಮುತ್ತೈದೆಗೆ ಮುತ್ತೈದೆ ಆ ಗೌರಿ ದಾರವನ್ನು ಕಟ್ಟೋ ವಾಡಿಕೆ ಇದೆ. ಅದೇ ರೀತಿ ತಮ್ಮಂದಿರಿಗೂ ಕೂಡ ಅಕ್ಕಂದಿರಾಗಲಿ ತಂಗಿದಿರಾಗಲಿ ಅಣ್ಣಂದಿರಿಗೆ ಕಟ್ಟೋದು ಇದೇ ಥರ. ಅದೇ ದಿನ ಕಟ್ಟಿದ್ರೆ ತುಂಬ ಅಣ್ಣ ತಮ್ಮಂದಿರಿಗೂ ಕೂಡ ಪುಣ್ಯ ಬರುತ್ತೆ, ಅಂದರೆ ಒಳ್ಳೆಯದಾಗತ್ತೆ ಅವ್ರಿಗೆ ಅನ್ನೋ ರೀತಿ ಆಚರಿಸ್ತೀವಿ ನಾವು. ಅವತ್ತೇ ಗೌರಿ ದಾರವನ್ನು ರಾಖಿ ಆಗಿ
ಅಣ್ಣ ತಮ್ಮಂದಿರಿಗೆ ಕೂಡ ಕಟ್ತೀವಿ. ಆಮೇಲೆ ಬಳೆಗಳನ್ನು ತೊಟ್ಕೋತಾರೆ. ಬಳೆಯನ್ನು ಒಬ್ರಿಗೊಬ್ರು ಈಸ್ಕೊಂಡು ತೊಟ್ಕೋತಾರೆ. ನೆಕ್ಸ್ಟು ಅದನ್ನೆಲ್ಲ ತೆಗೆದು ನಾವು ಏನು ಮಣ್ಣು ಇಟ್ಬಿಟ್ಟು 3 ಕಲ್ಲಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿರ್ತೀವಿ, ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರವ್ರ ತಟ್ಟೆಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅದನ್ನು ಮತ್ತೆ ಗಂಗೆಗೆ ಬಿಡ್ತೀವಿ. ಗಂಗೆಗೆ ಬಿಟ್ಬಿಟ್ಟು ಮತ್ತೆ ಗಂಗೆಗೆ ಪೂಜೆ ಮಾಡಿ ವೀಳ್ಯದೆಲೆಯ ಮೇಲೆ ಕರ್ಪೂರವನ್ನು ಇಟ್ಟು ಪೂಜೆಯನ್ನು ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ತೊಗೊಂಡು ಬರ್ತೀವಿ. ಮನೆಗೆ ತೊಗೊಂಡು ಬಂದು ಎಲ್ಲ ಮುತ್ತೈದೆಯರನ್ನ ಕರೆದು ಮನೆಯಲ್ಲಿ ಬಾಗಿನವನ್ನು ಕೊಡ್ತೀವಿ. ಈ ರೀತಿ ಸಂಪ್ರದಾಯ ನಮ್ಮ ಕಡೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೀವು ಈ ವಿಡಿಯೋ ನೋಡಿ ಇಷ್ಟ ಆಗಿ ಲೈಕ್ ಆದರೆ ಕಮೆಂಟ್ ಮಾಡಿ. ನನಗೆ ಏನು ಗೊತ್ತಿದೆ, ನನ್ನ ಅಜ್ಜಿ ಏನು ಹೇಳ್ಕೊಟ್ಟಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.